ಬನ್ನೂರಿನಲ್ಲಿದ್ದೀನಿ. ಏನಕ್ಕೆ ಅಂದರೆ ಕಾರಣ ಇದೆ. ಕಡ್ಡಾಯವಾಗಿ ಈ ಒಂದು ವಿಡಿಯೋ ನಾನ್ ವೆಜ್ ಪ್ರಿಯರಿಗೆ ಮಾತ್ರ. ಅಣ್ಣ ಬನ್ನೂರು ಕುರಿನಾ? ಬನ್ನೂರು ಮಟನ್ ಬಿರಿಯಾನಿ ಎಲ್ಲಿ ಸಿಗುತ್ತೆ ಚೆನ್ನಾಗಿರೋದು? ಹೆಸರು ಮಹೇಶ ಅದಿದೆಯಲ್ಲ. ಹಾಂ, ಬೆಂಗಳೂರಿನಲ್ಲೆಲ್ಲ 750 800 ರೂಪಾಯಿ kg, ಇಲ್ಲಿ 600 ರೂಪಾಯಿ ಅಷ್ಟೇ ಮಟನ್ನು ಫ್ರೆಶ್ ಆಗಿ ಕಟ್ ಮಾಡ್ತಾ ಇದ್ದಾರೆ. ಹಳ್ಳಿ ಕಡೆ ಬಿರಿಯಾನಿ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಇಲ್ಲಿರೋವಂತಹ ಮಸಾಲೆಗಳು, ಅವ್ರು ಮಾಡೋವಂಥ ಒಲೆ ಮೇಲೆ ಮಾಡೋವಂಥ ಅಡುಗೆ ಸಖತ್ತಾಗಿರುತ್ತೆ. ಬೆಳಗ್ಗೆನೆ ಮಾತಾಡ್ಕೊಂಡು ಕೂತ್ಕೊಂಡ್ರಿ. ಮಹೇಶ್ ಮಿಲ್ಟ್ರಿ ಹೋಟೆಲ್ ಅಂತ ಕಿಚನ್ ಒಳಗಡೆ ಹೋಗ್ತಾ ಇದ್ದೀನಿ ಡೈರೆಕ್ಟ್ಲಿ. ನಮಸ್ತೆ. ನಮಸ್ತೆ. ನಿಮ್ದು ಫೇಮಸ್ ಬಿರಿಯಾನಿ ತಿನ್ನೋಣ ಅಂತ ಬಂದಿದ್ದೀನಿ. ರೆಡಿ ಆಗ್ತಾ ಇದೆಯಾ ಬಿರಿಯಾನಿ? ರೆಡಿ ಆಗ್ತಾ ಇದೆ, ಇನ್ನೊಂದು 20 ನಿಮಿಷ. ಆಲ್ರೆಡಿ ಮಸಾಲೆ ಎಲ್ಲ ಹಾಕಿಟ್ಟಿದ್ದೀರಾ? ಮಸಾಲೆ ಎಲ್ಲ ಹಾಕ್ಬಿಟ್ಟಿದ್ದೀವಿ. ತುಂಬ ಫೇಮಸ್ ಆ್ಯಕ್ಚುಲಿ ಬೆಂಗಳೂರಲ್ಲಿ ಇವಾಗ ಬನ್ನೂರು ಬಿರಿಯಾನಿ ಅಂತಾನೆ. ಬಿರಿಯಾನಿಗೆ ಮಸಾಲೆ ಅದು ಇದು ಬೇರೆ ಡೆಕೋರೇಟಿವ್ ಐಟಮ್ಸ್ ಇದ್ರೆ, ಇಲ್ಲಿ ಒಂದು ಸ್ಪೆಷಲ್ ಇದೆ. ಏನು ಅಂದರೆ ತೋರಿಸ್ತೀರಾ ನೀವೇನ ನಾನು ಹೇಳೋ ಮುಂಚೆನೆ? ಬನ್ನಿ, ಇಲ್ಲಿ ಚರ್ಬಿ ಕೇಳಿದವ್ರಿಗೆ ಹಾಕ್ಕೊಡ್ತೀವಿ ಅಷ್ಟೇ. ಸಪ್ರೇಟ್ ಚರ್ಬಿ ಹಾಕ್ತೀವಿ. ಕೇಳಿದವ್ರು ಮೇಲ್ಗಡೆ ಒಂದು ಪೀಸ್ ಹಾಕ್ಕೊಡ್ತೀವಿ ಅಷ್ಟೇ. ಸೊ ಇದು ಏನು ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಮಾಡುತ್ತಾ ಹೇಗೆ? ಏನಿಲ್ಲ ಸರ್, ನಾರ್ಮಲ್ ತಿನ್ನೋರಿಗೆ ಫ್ಲೇವರ್ ಆ್ಯಡ್ ಮಾಡುತ್ತೆ, ತಿಂದಿದವ್ರಿಗೆ ಬೇಡ ಅನ್ಸುತ್ತೆ ಅಷ್ಟೇ. ಸೇಮ್ ಅದೇ ಕುರಿದು ಚರ್ಬಿ ಇರುತ್ತೆ? ಅದೇ ಮೇಕೆ ಸರ್, ಅದೇ ಸಪ್ರೇಟ್ ತಂದಾಕಲ್ಲ. ಏನ್ ಬರ್ತದೆ ನೀವು ಬರೀ ಮೇಕೆದ್ ಮಾತ್ರ ಮಾಂಸ ಯೂಸ್? ಮೇಕೆ ಅಪರೂಪ, ಕುರಿ ಮೇಕೆ ಜಾಸ್ತಿ. ಕುರಿ ಏನಕ್ಕೆ ಪ್ರಿಫರ್ ಮಾಡೋದಿಲ್ಲ? ಕುರಿ ಅಂದ್ರೆ ಒಬ್ರಿಗೆ ಆಗಲ್ಲ. ಓಕೆ ಓಕೆ, ಕುರಿ ಮಾಂಸ ಬಂದು ತಿಂದ್ರೆ ಆಗಲ್ಲ, ಶೀತ ಗೀತ ಅಂತಾರೆ. ಸೊ ಇವಾಗ ಇದು ಒಂದು 25 kg ಇದೆ. ಇದು ಮಟನ್ ಬಂದು 30, ಅಕ್ಕಿ ಬಂದು 15 kg. ಓ, 25 kg ಮಟನ್ಗೆ ಬರೀ 30 kg ಮಟನ್ಗೆ ಹಾಫ್ ಅಂಡ್ ಹಾಫ್. ಓ ಓಕೆ ಓಕೆ. ನಾವು ಖಾಲಿ ರೈಸ್ ಕೊಡಲ್ಲ, ಮಟನ್ ಜಾಸ್ತಿ ಇರುತ್ತೆ. ಮಟನ್ ಜಾಸ್ತಿ ನೋಡಿ, ಇದು ಆಲ್ರೆಡಿ ಹಾಫ್ ಬಾಯ್ಲ್ ಆಗಿದೆ. ಹಾಫ್ ಬಾಯ್ಲ್ ಆಗೈತೆ. ಹಾಫ್ 70% ಆಗ್ಬಿಡೈತೆ. ಓಕೆ, ಮಿಸ್ ಆಗಿ 70 ಆಗ್ಬಿಡೈತೆ. ಮೂಳೆ ಕಡಿಮೆ ಕಾಣ್ತಾ ಇದೆ, ಜಾಸ್ತಿ ಮಟನ್ ಕಾಣ್ತಾ ಇದೆ. ಕೆಳಗಡೆ ಇರ್ತದೆ. ಇದು ಬಂದು ಅಕ್ಕಿ. ತಪ್ಪಲೆಗಳ ಬೆಳಗ್ಗೆ ಸಂಜೆವರೆಗೂ ಉರಿತಾ ಇರ್ತದೆ. ಬ್ಯಾಕ್ ಟು ಬ್ಯಾಕ್ ಉರಿತಾ ಇರುತ್ತೆ. ಪಲಾವ್ ಬಂದು ನಾವು 2 ಸಲ ಮಾಡ್ತೀವಿ, ಒಂದೊಂದ್ಸಲಿ ಒಂದೊಂದ್ಸಲ ಒಂದೇ. ವೀಕೆಂಡ್ ಅಲ್ಲಿ ಸಂಡೇ ಬಂದು 1-2 ಸಲ ಮಾಡ್ತೀವಿ. ತರ ಇದು ಇಂಗ್ರೀಡಿಯೆಂಟ್ ಹೇಳ್ಬೋದಾ ನನ್ಗೆ? ನಮ್ದೇ ಸಿಂಪಲ್ ಸರ್, ಏನಿಲ್ಲ. ಮಾಮೂಲಿ ಎಣ್ಣೆ ಹಾಕ್ತಿವಿ, ಫಸ್ಟ್ ಈರುಳ್ಳಿ ಹಾಕೊಂತೀವಿ, ಆಮೇಲೆ ಮಸಾಲೆ ಮನೆಯಿಂದ ಅಡ್ಕೊಂಡ್ಬಿಡ್ತೀವಿ. ಮಸಾಲೆ ಹಾಕಿ ನೋಡಿ, ನೀವೇನಾದ್ರೂ ಸೀಕ್ರೆಟ್ ಇಂಗ್ರೀಡಿಯೆಂಟ್ ತಿಳ್ಕೊಬೇಕು ಅಂದ್ರೆ ಆಲ್ರೆಡಿ ಇದು ಬಿರಿಯಾನಿಗೆ ಮಸಾಲೆ ಹಾಕಿಟ್ಟಿರುವಂಥದ್ದು. ಮನೆಯಿಂದ ಮಸಾಲೆ ಆಡ್ಸ್ಕೊಂಡ್ ಬಂದಿರ್ತೀವಿ. ಓಕೆ ಓಕೆ, ವೆಯ್ಟ್ ಮಾಡೋಣ, ಬಿರಿಯಾನಿ ತಿನ್ನೋಣ. ಬೆಣ್ಣೆ ಎಲ್ಲ ಏನೇನಿದೆ ಹಾಕಿ ಈಗ ಮೇಲೆ ಕೆಣ್ಣ ಹಾಕ್ತಾ ಇರುವಂಥದ್ದು. ಏನಂದರೆ ಸ್ಪೆಷಾಲಿಟಿ ಪಲಾವ್ ಅಂತ ಕರೀತಾರೆ. ಹಾಗೆ ವೈಟ್ ಇರುತ್ತೆ. ಗೀ ರೈಸ್ ಹೇಗೆ ಬೆಳ್ಳಗಿರುತ್ತೆ, ಬಿಳುಪಾಗಿ ಹಾಗಿದೆ. ಘಮಲು ಹಾಗೇನೆ ಮೂಗಿಗೆ ಬಡಿತಾ ಇದೆ. ಬೆಳಿಗ್ಗೆನೆ ಎಲ್ಲ ಬಂದು ವೆಯ್ಟ್ ಮಾಡ್ತಿರ್ತಾರಲ್ವ ಬಿರಿಯಾನಿ ತಿನ್ನೋದಕ್ಕೆ ಅಂತ. ಈ ಬಿರಿಯಾನಿ ಹೈಲೈಟ್ ಏನು ಅಂದರೆ, ಇದೇ ಬಿರಿಯಾನಿಯ ಹೈಲೈಟು. ಮನುಷ್ಯರಿಗೆ ಸ್ವಲ್ಪ ಆ್ಯಟಿಟ್ಯೂಡ್ ಏನಾದರೂ ಜಾಸ್ತಿ ಆದರೆ ನಿಮಗೆ ಚರ್ಬಿ ಬಂದ್ಬಿಟ್ಟಿದೆ ಅಂತ ಹೇಳ್ತಾರಲ್ಲ, ಹೈಲೈಟ್ ಇದ್ದಾನೆ ಆ್ಯಕ್ಚುಲಿ. ಬೆಣ್ಣೆ ಥರ ಇದೆ. ಮಟನ್ನು ಬಿಸಿ ಬಿಸಿಯಾಗಿ ಎಷ್ಟು ಬೆಂದಿದೆ ಅಂದರೆ ಕೈಯಲ್ಲಿ ಈಸಿಯಾಗಿ ತುಂಡಾಗ್ತಾ ಇದೆ. ಸ್ವಲ್ಪ ಹಾಕಿ ಶೇರ್ವಾ ಇನ್ನೊಂದು ಇದು ಹೈಲೈಟ್ ಆ್ಯಕ್ಚುಲಿ. ನಿಮಗೇನಾದರೂ ಸ್ವಲ್ಪ ಫ್ಲ್ಯಾಟ್ ಅನ್ನಿಸ್ತಾ ಇದೆ ರೈಸ್ ಅಂತ ಅನಿಸಿದ್ರೆ ನೀವು ಶೇರ್ವಾ ಎಕ್ಸ್ಟ್ರಾ ಹಾಕೋಬೋದು. ನಿಮ್ಗೆ ಹೆಂಗೆ ಅನ್ನಿಸ್ತಿದೆ ಯಜಮಾನ್ರೆ? ಎಷ್ಟು ಬರ್ತಾ ಇರ್ತೀರ ಇಲ್ಲಿಗೆ ನೀವು? ಪ್ರತಿ ವಾರ ಮಂಗಳವಾರ. ಬನ್ನೂರು ಕಡೆ ಬಂದರೆ ಹಳ್ಳಿಯ ವಾತಾವರಣ ನೋಡ್ಕೊಳ್ತಾ ಒಂದು ಒಳ್ಳೆ ಅಥೆಂಟಿಕ್ ಹಳ್ಳಿ ಹೋಟೆಲ್ನಲ್ಲಿ, ಮಹೇಶ್ ಹೋಟೆಲ್ ಅಂತಲೇ ಹೆಸರು,
ಸಕ್ಕತ್ತಾಗಿರುವಂಥ ಬಿರಿಯಾನಿ ತಿನ್ಬೋದು. ಬಿರಿಯಾನಿ ಎಲ್ಲ ಇದು ಪಲಾವ್ ತಿನ್ಬೋದು, ಮಟನ್ ಪಲಾವು ಸಕ್ಕ ಟೇಸ್ಟ್ ಇದೆ. 220 ರೂಪಾಯಿ ಒಂದು ಮಟನ್ ಬಿರಿಯಾನಿ, ಫೇರ್ಲಿ ಪ್ರೈಸ್ಡ್ ಅನ್ನಿಸ್ತಾ ಇದೆ. ಯಾಕಂದರೆ ಪೀಸ್ಗಳೇ ಜಾಸ್ತಿ ಇತ್ತು, 4 ರಿಂದ 5 ಪೀಸ್ ಇತ್ತು ನನಗೆ ಬಿರಿಯಾನಿನಲ್ಲಿ. ಮಧ್ಯಾಹ್ನದ ಹೊತ್ತು ಮುದ್ದೆ ಊಟ ಕೂಡ ಸಿಗುತ್ತೆ, ಮತ್ತು ಮಟನ್ ಕುರ್ಮಾ, ಬೇರೆ ಬೋಟಿ, ಮಿಲಿಟ್ರಿ ಹೋಟ್ಲಲ್ಲಿ ಏನೇನು ಸಿಗುತ್ತೋ ಎಲ್ಲ ಐಟಮ್ಗಳು ಸಿಗುತ್ತೆ. ಬಟ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬಿರಿಯಾನಿ ಸಿಗುವಂಥ ಜಾಗ ಸಖತ್ತಾಗಿದೆ. ಇನ್ ಕೇಸ್ ಏನಾದರೂ ಸೋಮನಾಥ್ಪುರ ಹೋಗ್ತಾ ಇದ್ದೀನಿ, ಅಲ್ಲಿ ಕೇಶವನ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದರೆ ಇಲ್ಲಿ ವಿಸಿಟ್ ಮಾಡಿ ಹೋಗ್ಬೋದು. ಇಲ್ಲ ಮೈಸೂರಿಗೆ ಹೋಗ್ತಾ ಇದ್ದೀನಿ, ಮೈಸೂರಿಂದ ವಾಪಸ್ ಬರ್ತಿದ್ದೀನಿ ಅಂದರೂ ಕೂಡ ಒಂದು 25-30 ಕಿಲೋಮೀಟರ್ ರೇಡಿಯಸಲ್ಲಿದೆ. ಚೆನ್ನಾಗಿದೆ ಬಿರಿಯಾನಿ, ಟ್ರೈ ಮಾಡ್ಬೋದು.